ಆಗಲ್ಲ ಫ್ರೆಂಡ್ಸ್, ಇದು ಡೇಟಾ ರಿಲೀಸ್ ನನಗೆ ಕುಡಿಯೋಕ್ಕೆ ನಿಜವಾಗ್ಲೂ ನನಗೆ ಕುಡಿಯೋಕೆ ಆಗ್ತಾ ಇಲ್ಲ. ಫುಲ್ ಅಂತ ಬಂದ್ಬಿಡ್ತು ಫ್ರೆಂಡ್ಸ್. ಬಟ್ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತಿಲ್ಲ, ಅದಾದ್ಮೇಲೆ ಸ್ವಲ್ಪ ರಸಂ ಪೌಡರ್ ಹಾಕಿದ್ವಿ, ಎಲ್ಲ ಥರ ಹಾಕ್ಬಿಟ್ಟು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್ ನಾನಿವತ್ತು ಮಂಗಳವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಮೊದಲಿಗೆ ಸ್ವಲ್ಪ ಸ್ಟೇರ್ ಕೇಸ್ ಎಲ್ಲ ತೊಳಿಲಿಕ್ಕಿದೆ ಫ್ರೆಂಡ್ಸ್. ಹಾಗಾಗಿ ಸ್ಟೇರ್ ಕೇಸ್ನೆಲ್ಲ ತೊಳೆದ್ಬಿಟ್ಟು ಒಂದು ಸಿಂಪಲ್ ಅಂತ ರಂಗೋಲಿನ ಹಾಕಿ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಇನ್ನು ಸಿಂಪಲ್ ಅಂತ ರಂಗೋಲಿನ ಹಾಕಿದ್ದೀನಿ. ನನಗೆ ಪ್ರೆಸೆಂಟ್ ಹಾಕುವಾಗ ಏನು ತಲೆ ಬಂದ್ಬಿಡುತ್ತೋ ಅದನ್ನು ಹಾಕ್ಬಿಡ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಮನೆಯೆಲ್ಲ ಕ್ಲೀನಿಂಗು, ಪಾತ್ರೆ ಎಲ್ಲ ತೊಳೆದು ಎಲ್ಲನೂ ಕೆಲಸನ ಮುಗಿಸ್ಕೊಂಡೆ. ಸೊ ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಯೋಗನ ಸ್ಟಾರ್ಟ್ ಮಾಡಿದ್ದೀನಿ. ವೆಯ್ಟ್ ಲಾಸ್ ಜರ್ನಿಗೆ ಆಗಿರ್ಬೋದು, ಮೈಂಡ್ ರಿಫ್ರೆಶ್ಮೆಂಟಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾನು ಯೋಗನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಇವತ್ತು ಸೂರ್ಯ ನಮಸ್ಕಾರನ ಮತ್ತು ಯೋಗದಲ್ಲಿ ಒಂದು 3 ಸ್ಟೆಪ್ಪು ಮಾಡಿದ್ದೀನಿ ಅಷ್ಟೇ. ಸೊ ಹಾಗೆ ಫ್ರೆಂಡ್ಸ್ ನೋಡೋಣ ಇಲ್ಲಿ ನಿಟ್ಲಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಮತ್ತು ಕಂಪ್ಲೀಟ್ ನನ್ನ ರೊಟೀನ್ ಕೂಡ ಚೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ನನ್ನ ಚಿಕ್ಕ ಮಗ ಇದ್ದ, ನನ್ನ ದೊಡ್ಡ ಮಗ ಮಲಗಿದ್ದಾನೆ. ಇನ್ನೇನು ಸ್ವಲ್ಪ ಡೇಟಾಗಿ ಡ್ರಿಂಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಕೆಲಸನ ಶುರು ಮಾಡ್ಕೊಳ್ಳೋಣ. ನಾನು ಅಷ್ಟೇ ನನ್ನ ಚಿಕ್ಕ ಮಗ ಎದ್ದ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರುತ್ತೆ, ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಮೊದಲಿಗೆ ನನ್ನ ವಿಡಿಯೋ ನೀವು ಕೂಡ ನೀವೇ ಆಗಿರ್ತೀರ ಅಂತ ಹೇಳ್ತಾ, ಏನು ನೋಡ್ತೀರಿ ಬಂದ? ನೋಡ್ತೀರ ಬಂದು ನೋಡ್ತೀರಿ ಬಂದು ಏನು ಬಂದು ಅಂತ ಹೇಳ್ತಾ ಫ್ರೆಂಡ್ಸ್ ಹಾಕಿರಲ್ಲ. ಹಾಗೆ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ ಒಂದು ಡೆಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಸೌತೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಇಂಚಷ್ಟು ಶುಂಠಿ, ಜೊತೆಗೆ ನಿಂಬೆಹಣ್ಣು. ನನಗೆ ಫ್ರೆಂಡ್ಸ್ ನಿಂಬೆಹಣ್ಣು ಜಾಸ್ತಿ ಹಾಕಂತೀನಿ. ಹಾಗೆ ಫ್ರೆಂಡ್ಸ್ ಡೆಟಾಕ್ಸ್ ಡ್ರಿಂಕ್ಸ್ ಕೂಡ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್ ಲಾಸ್ಟ್ ಒನ್ನಲ್ಲಿ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿಕೊಂಡೆ, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಅದರಲ್ಲೂ ವೆಯ್ಟ್ ಲಾಸ್ ಬಗ್ಗೆ. ಬಟ್ ನಿಜವಾಗ್ಲೂ ನನಗೆ ಕುಡಿಯೋಕ್ಕಾಗ್ತಾಯಿಲ್ಲ. ಅಮ್ಮ देखो कैसी बातें यहाँ की, साथ पर साथ. ಆಗಲ್ಲ ಫ್ರೆಂಡ್ಸ್, ಇದು ಡೇಟಾ ರಿಲೀಸ್ ನನಗೆ ಕುಡಿಯೋಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಕಣ್ಣಲ್ಲಿ ನೀರು ಬಂತು. ಆಗಲ್ಲ ಫ್ರೆಂಡ್ಸ್. ಮಾಡಿಕೊಂಡೆ ಡೇಟಾಕ್ಸ್ ಡ್ರಿಂಕ್ಸು, ಬಟ್ ಕುಡಿಯೋಕ್ಕೆ ಆಗ್ತಾ ಇಲ್ಲ ನನಗೆ. ಇದು ತುಂಬ ಒಳ್ಳೆಯದು, ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಫಸ್ಟ್ ಟೈಮಲ್ಲ ಆ ಥರ ಆಗ್ತಾಯಿದೆ ಅಷ್ಟೇ. ಸೊ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ಮಾಡ್ತೀನಿ. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಬಟ್ ಕುಡಿಯೋಕೆ ಆಗ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಓಕೆನಾ? ಇಷ್ಟಿದೆ, ಯಪ್ಪ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಸೊ ಅಂದರೆ ಬಾಯಿ ಕಹಿ ದೇಹಕ್ಕೆ ಸಿಹಿ ಅಂತಾರಲ್ಲ, ಆ ಥರ ಹೆಲ್ತಿಗೆ ತುಂಬಾ ಒಳ್ಳೆಯದು, ಕುಡಿದ್ರೆ ಒಳ್ಳೆಯದು. ನೋಡೋಣ, ಸ್ವಲ್ಪನೇ ಟ್ರೈ ಮಾಡ್ಕೊಳ್ತೀನಿ. ನನ್ನ ಮಗನ ತೊಟ್ಲಿಗೆ ಹಾಕಿದ್ದೀನಿ.
ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇವತ್ತು ಇಡ್ಲಿ ಮಾಡಿಕೊಂಡು ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ. ಸೊ ಬನ್ನಿ ಫ್ರೆಂಡ್ಸ್, ಇಡ್ಲಿ ಸಾಂಬಾರು ಹೇಗೆ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಜೊತೆಗೆ ಇಡ್ಲಿ ಹಾಕೊಂಡ್ಬಿಟ್ಟೋಣ ಅಂತೇಳಿ ಇನ್ನು ನನ್ನ ಮಗನ ತೊಟ್ಲಿಗೆ ಬರೀ ಹಾಕಿ ಬಂದಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ ಅವನೇ ಇವಾಗ ತೊಟ್ಲಿಂದ ಎದ್ದು ಬಂದುಬಿಡ್ತಾನೆ. ಸೊ ಹಾಗಾಗಿ ಅಷ್ಟರಲ್ಲಿ ಅವನು ಹಠ ಮಾಡದೇ ಇರೋಷ್ಟರಲ್ಲಿ ನನ್ನ ಕೆಲಸನ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಇಡ್ಲಿ ಹಾಕೊಂಡ್ಬಿಡೋಣ ಅಂತೇಳಿ ಇಡ್ಲಿ ಪಾತ್ರೆ ಏನಿದೆಯಲ್ಲ ಎಲ್ಲ ತೊಳಿತಿದ್ದೆ. ಜೊತೆಗೆ ಫ್ರೆಂಡ್ಸ್ ಇಡ್ಲಿ ಬೇಗ ಮಾಡಿಬಿಟ್ರೆ ನನ್ನ ಚಿಕ್ಕ ಮಗನಿಗೆ ತಿನ್ನಿಸ್ಕೋಬೋದು. ಜೊತೆಗೆ ಅವನೊಂದೆರಡು ಇಡ್ಲಿ ತಿಂದು ಮಲ್ಕೊಂಡ್ಬಿಡ್ತಾನೆ. ಸೊ ಅದಾದಮೇಲೆ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡ್ಬೋದು ಅಂತೇಳಿ ಇಲ್ಲಿ ಇಡ್ಲಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಸಾಂಬಾರು. ಇದಕ್ಕೆ ಮೊದಲಿಗೆ ಒಂದು 3 ಟೊಮೊಟೊನ ಹಾಕೊಳ್ತಾ ಇದ್ದೀನಿ, ಜೊತೆಗೆ ಒಂದು 3 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಇಷ್ಟೇ ಫ್ರೆಂಡ್ಸ್. ಇಷ್ಟನ್ನು ಹಾಕಿ ನಾನು ರುಬ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇದನ್ನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ರುಬ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಜೀರಿಗೆ, ಸೊ ಅದನ್ನು ರುಬ್ಕೊಂಡಾದ್ಮೇಲೆ ಇವಾಗ ಒಲೆ ಮೇಲೆ ಒಂದು ಪಾತ್ರೆನಿಟ್ಟು ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಫ್ರೆಂಡ್ಸ್ ಇದಕ್ಕೆ ನಾನು ಇವಾಗ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಸಾಸಿವೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತೀನಿ. ಹಾಗೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಮತ್ತು ಟೊಮೊಟೊ ಏನಿದೆಯಲ್ಲ ಅದು ಚೆನ್ನಾಗಿ ಚೆನ್ನಾಗಿ ಬೆಂದ್ಕೋಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಹಾಗೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ನೀವು ಕ್ವಿಕ್ಕಾಗಿ ಇಲ್ಲಿ ಟೈಮ್ನ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕೆಂದರೆ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಅನ್ನೋದು ಚೆನ್ನಾಗಿ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಸೇರಿಸ್ಕೊಳ್ಳಿ. ಹಾಗೆ ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬಿರೋಂಥ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಜೊತೆಗೆ ಫ್ರೆಂಡ್ಸ್ ಸ್ವಲ್ಪ ಕಡಲೆಬೇಳೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಹಾಗೆ ಫ್ರೆಂಡ್ಸ್ ರುಬ್ಬಿನ ಮಿಶ್ರಣನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು 1-2 ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈ ಸಾಂಬಾರಂತೂ ಇಡ್ಲಿಗೆ ಸೂಪರಾಗಿ ರೆಡಿ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸಹ ಸೇರಿಸ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಖಾರದ ಪುಡಿನೂ ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಖಾರ ಬೇಕಿದೆ ನೋಡಿ ಅಷ್ಟು ಖಾರನ ಸೇರಿಸ್ಕೊಳ್ಳಿ, ಓಕೆನಾ. ಸೇರಿಸ್ಕೊಂಡು ಮತ್ತು ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಸಾಂಬಾರು ಪೌಡರು, ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್ ಸಾಂಬಾರು ಪೌಡರು. ಸೊ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಹುಣಸೆಹಣ್ಣು ರಸನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನಾನು ಎಷ್ಟು ಬೇಕೋ ನನಗೆ ಅಷ್ಟು ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡು ನಾನು 1-2 ಕುದಿ ಬರೋ ಅಷ್ಟರಲ್ಲಿ ಬೇಯಿಸ್ಕೊತೀನಿ, ಓಕೆನಾ. ಬೇಯಿಸ್ಕೊಂಡ್ವಿ ಅಂದರೆ ಇದು ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕಲರಿಂಗ್ ಖಾರದ ಪುಡಿ ಬರುತ್ತಲ್ಲ, ಬ್ಯಾಡಗಿ ಮೆಣಸಿನ ಪೌಡ್ರು, ಅದನ್ನು ಸಹ ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ. ತಿಂಡಿ ಕೂಡ ರೆಡಿ ಆಯಿತು. ಇಡ್ಲಿ ಮತ್ತು ಸಾಂಬಾರು ಫುಲ್ ಅಂತ ಬಂದ್ಬಿಡ್ತು ಫ್ರೆಂಡ್ಸ್. ಬಟ್ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿಲ್ಲ, ಅದಾದಮೇಲೆ ಸ್ವಲ್ಪ ರಸಂ ಪೌಡ್ರ್ ಹಾಕಿದ್ವಿ ಎಲ್ಲ ಥರ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಮಾಡಿದ್ರೆ ಆಯಿತು. ಸಾಂಬಾರು ಕೂಡ ರೆಡಿ ಆಗುತ್ತೆ. ಇನ್ನು ಇಡ್ಲಿ ಕೂಡ ರೆಡಿ ಆಗ್ತಿದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ತಿಂಡಿ ತಿಂದು ಮತ್ತೆ ನಿಮಗೆ ಸಿಗ್ತೇನೆ. ಸಣ್ಣ ಮಗ ನೋಡ್ರಿ, ನನ್ನ ದೊಡ್ಡ ಮಗನ ತೂಗ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್ ತಿಂಡಿ ತಿನ್ನಿಸ್ತಾ ಇದ್ದೀನಿ ಸಣ್ಣವನಿಗೆ. ನನ್ನ ಮಗ ಕ್ರಿಕೆಟ್ ನೋಡ್ತಾವನೆ. ಏನು ಮಾಡ್ಬಿಡ್ತಾರೆ ತುಂಬ ತೆಳುವು ಮಾಡ್ಕೊಂಡಿದ್ದೆ. ಚೆನ್ನಾಗಿರುತ್ತಲ್ಲ ಒಂಥರ ರಸಂ ಥರ ಏನೋ ಒಂಥರ ಚೆನ್ನಾಗಿರುತ್ತೆ. ಏನಪ್ಪ ಲೈಟ್ ಆಗಂದ
ಆಫ್ ಮಾಡೋಣ ಓಕೆನಾ. ಕರೆಂಟ್ ಹೋಗಿತ್ತು ಮಗನೇ, ಅದಕ್ಕೆ ಲೈಟ್ ಹಾಕಿದ್ದು. ನೀವಿಬ್ರು ಕತ್ಲಲ್ಲಿ ಇರ್ತೀರಾ ಅಂತ. ಬಂಗಾರಿ ನಾಳೆ ಅಡ್ಮಿಷನ್ ಅನ್ಕದ. ನಾಳೆ ಅಡ್ಮಿಷನ್ ಆಗಿ ಸ್ವಲ್ಪ ಹೊತ್ತು ಆಟ ಆಡೋಣ ಓಕೆನಾ. ಡನ್ ಡನ್. ಐಫೈ ಬಂಗಾರಿ ಐಫೈ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ಆಯ್ತು ಸುಮ್ಮನಿರು. ಆಯ್ತು ಗುಂಡಣಿ ಎದ್ದೇಳಪ್ಪ, ಸಾಕು ಎದ್ದೇಳ್ರು. ಗುಂಡಣ್ಣ ಎದ್ದೇಳು. ಅಡ್ಮಿಷನ್ ನಾಳೆ. ಸುಮ್ಮನೆ ಇರಕಂದ ಅವನಿಗೆ ಡಿಸ್ಟರ್ಬ್ ಮಾಡಬೇಡ. ನನ್ನ ಮುದ್ದು ಮರಿಗಳು. ಹಾಗೆ ಫ್ರೆಂಡ್ಸ್, ಕರೆಂಟ್ ಹೋಗಿತ್ತಂತ ಲೈಟ್ ಆನ್ ಮಾಡಿದ್ದೆ, ಆಫ್ ಮಾಡ್ತೇನೆ. ಏನಪ್ಪ ಏನ್ ಕಂದ? ಒಬ್ಬ ಅಲ್ಲೆಲ್ಲೆಲ್ಲೆ ಬಂಗಾರನ, ಅಲ್ಲೆಲ್ಲೆ ಬಂಗಾರ, ಅಲ್ಲೆಲ್ಲೆ ನಮ್ಮ ಮುದ್ದಣ. ಮುಟ್ಬಾರ್ದು ಕಂದ, ಮುಟ್ಬಾರ್ದು. ಅಲ್ಲ ಮುಟ್ಬಾರ್ದು, ಅದನ್ನ ಎತ್ತಿಡ್ಬೇಕು. ಕರೆಂಟ್ ಹೋದ್ರೆ ಮತ್ತೆ ಅಲ್ಲೇ ಇರಲಿ. ಬಿದ್ದೋದ್ರೆ ಅಪ್ಪ ಬೈಯುತ್ತ ಮೇಲೆ ನಮಗೆ. ಸುಮ್ಮನೆ ರೀ, ಏನು ಮಾಡಬೇಡ್ರಿ. ಹಾಗೆ ಫ್ರೆಂಡ್ಸ್, ಇನ್ನು ವಾತಾವರಣ ಅಂತೂ ಮಳೆ ವಾತಾವರಣ ಆಗಿದೆ. ಇನ್ನು ಮಳೆ ಬರೋ ಟೈಮ್ ಜೊತೆಗೆ. ಸೊ ಹಾಗಾಗಿ ಲೈಟರೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಕರೆಂಟ್ ಹೋಗೋ ಚಾನ್ಸಸ್ ತುಂಬ ಇರುತ್ತಲ್ಲ ಈ ಟೈಮಲ್ಲಿ. ಸೊ ಹಾಗಾಗಿ ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಕೂಡ ಇಷ್ಟೇ. ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ನೊಂದಿಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟಾಟಾ ಬಾಯ್.